ಇನ್ನು ಗಣೇಶ್ ಹಾಗೆ ಎಸ್ ನಾರಾಯಣ್ ನಡುವಿನ ವಿವಾದ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾರ್ಚ್ 6ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದೆ ಕೋರ್ಟ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ತಾನೇ ನಡೆದಂತಹ ಘಟನೆ ಏನು ಅನ್ನುವಂತ ವಿಚಾರವನ್ನ ನೋಡ್ತಾ ಇದ್ವಿ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇತ್ತು. ಈಗ ವಿಚಾರಣೆಯನ್ನ ಕೋರ್ಟ್ ಮಾರ್ಚ್ 6ನೇ ತಾರೀಕಿಗೆ ಮುಂದೂಡಿದೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇವತ್ತು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಿತ್ತು. ಆದರೆ ಇವತ್ತು ಕೋರ್ಟ್ 6ನೇ ತಾರೀಕಿಗೆ ಮುಂದೂಡಿದೆ, ಮಾರ್ಚ್ 6ನೇ ತಾರೀಕಿಗೆ ಅಂತ ಹೇಳಿ ತಿಳಿದು ಬಂದಿದೆ. ಕಾರಣ ಅಂತಂದ್ರೆ ಇದು ಏನು ವಿಚಾರ ಅಂತ ಹೇಳೋದಾದ್ರೆ, ಇದು ಒಂದು ಅಗರಬತ್ತಿ ಬ್ರ್ಯಾಂಡ್ಗೆ ಗಣೇಶ್ ಅವರನ್ನ ಬಳಸ್ಕೊಂಡಂತಹ ಒಂದು ವಿವಾದ, ಅಂದ್ರೆ ಅವರ ಅನುಮತಿ ಇಲ್ಲದೆ ಇದ್ರೂ ಕೂಡ ಬಳಸ್ಕೊಂಡಂತಹ ವಿವಾದ, ಅವರ ಫೋಟೋವನ್ನ ಬಳಸ್ಕೊಂಡಂತಹ ವಿವಾದ. ಆದರೆ ಅಗರಬತ್ತಿ ಕಂಪನಿಯವರು ಇದು ನಿರ್ದೇಶಕ ಎಸ್ ನಾರಾಯಣ್ ಅವರು ನೀಡಿದ್ದು ಅನ್ನುವಂಥದ್ದನ್ನ ಹೇಳಿದ್ದಂತಹ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಅದರ ನಡುವೆನೆ ಎಸ್ ನಾರಾಯಣ್ ಅವರು ಕೂಡ ಈಗ ಗಣೇಶ್ ಅವರ ವಿರುದ್ಧವಾಗಿ ಡೆಫಾಮೇಷನ್ ಕೇಸನ್ನ, ಮಾನನಷ್ಟ ಮೊಕದ್ದಮೆಯ ಕೇಸನ್ನ ದಾಖಲು ಮಾಡುವಂತ ನಿಟ್ಟಿನಲ್ಲಿ ಒಂದು ಲಾಯರ್ ನೋಟಿಸ್ ಅನ್ನ ಕೂಡ ಕಳಿಸಿದ್ರು. ಅದಿವತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀಬೇಕಿತ್ತು. ಹಾಗೆ ಇವತ್ತು ವಿಚಾರಣೆಯನ್ನ ನಡೀಬೇಕಾಗಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಇವತ್ತು ಅದನ್ನ ಮಾರ್ಚ್ 6ನೇ ತಾರೀಕಿಗೆ ನಡೆಸ್ತೀವಿ ಅಂತ ಹೇಳಿ ಮುಂದೂಡಿದೆ ಪ್ರಕರಣದ ವಿಚಾರಣೆಯನ್ನ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಲಭ್ಯ ಆಗಿರುವಂತಹ ಮಾಹಿತಿಯಂತೆ ಇವತ್ತು ಕೋರ್ಟ್ಗೆ ಎಸ್ ನಾರಾಯಣ್ ಅವರ ಪರವಾದಂತಹ ವಕೀಲರು ಜೊತೆಗೆ ಎಸ್ ನಾರಾಯಣ್ ಅವರು ಕೂಡ ಗೈರು ಹಾಜರಾಗಿದ್ದು ಅಂತ ಹೇಳಿ ತಿಳಿದು ಬಂದಿದೆ. ಸಾಕ್ಷಿ ವಿಚಾರಣೆಗೆ ಈಗ ಕೋರ್ಟ್ ಮುಂದೂಡಿದೆ ವಿಚಾರಣೆಯನ್ನ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಇವತ್ತು ಎಸ್ ನಾರಾಯಣ್ ಅವರೇ ಖುದ್ದಾಗಿ ಕೋರ್ಟ್ಗೆ ಆಗಮಿಸಬೇಕಾಗಿರುತ್ತೆ ಅಥವಾ ಅವರ ವಕೀಲರು ಕೂಡ ಆಗಮಿಸಬೇಕಾಗಿತ್ತು. ಆದ್ರೆ ಇಬ್ರು ಕೂಡ ಗೈರಾಗಿದ್ರು ಅಂತ ಹೇಳಿ ತಿಳಿದು ಬಂದಿರುವಂತಹ ಮಾಹಿತಿ. ಸಾಕ್ಷಿ ವಿಚಾರಣೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ನಡೆಸಬೇಕಾಗುತ್ತೆ. ಈ ಕಾರಣದಿಂದಾಗಿನೇ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅಂತ ಹೇಳಿ ಲಭ್ಯ ಆಗಿರುವಂತಹ ಮಾಹಿತಿ. ಮಾರ್ಚ್ 6ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದೆ. ಇದು ನಟ ಗಣೇಶ್ ಹಾಗೆ ಎಸ್ ನಾರಾಯಣ್ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ TV9ಗೆ ಲಭ್ಯ ಆಗ್ತಾ ಇರುವಂತಹದ್ದು. ಹಾಗೆ ಮೊದಲೇ ಹೇಳಿದಾಗೆ ಏನಿದು ಪ್ರಕರಣದ ಹಿನ್ನೆಲೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಅಗರಬತ್ತಿ ಬ್ರ್ಯಾಂಡಿಗೆ ಗಣೇಶ್ ಅವರ ಫೋಟೋವನ್ನ ಬಳಸ್ಕೊಂಡಂತಹ ವಿವಾದ. ಇದಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಅವರು ಹಿಂದೆನೇ ಅಗರಬತ್ತಿ ಬ್ರ್ಯಾಂಡ್ನ ವಿರುದ್ಧವಾಗಿ ಅಥವಾ ಕಂಪನಿಯ ವಿರುದ್ಧವಾಗಿ ಸುಮಾರು 75 ಲಕ್ಷ ರೂಪಾಯಿಯಷ್ಟು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿದ್ರು ಅಂತ ಹೇಳಿ ತಿಳಿದು ಬಂದಿರುವಂತಹ ವಿಚಾರ. ಆದರೆ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ಅವರೇ ಅನುಮತಿಯನ್ನು ಕೊಟ್ಟಿದ್ದು ಫೋಟೋವನ್ನು ಬಳಸ್ಕೊಳ್ಳೋಕೆ ಅನ್ನುವಂಥದ್ದನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಹಾಗೆ ಆ ನಂತರದಲ್ಲಿ ನನಗೆ ಗಣೇಶ್ ಅವರು ವಿಚಾರ ಗೊತ್ತಿದ್ರು ಕೂಡ ದ್ರೋಹ ಬಗ್ದಿದ್ದಾರೆ ಅಂತ ಹೇಳಿ, ಜೊತೆಗೆ ಇದರಿಂದಾಗಿ ನನ್ನ ಘನತೆಗೂ ಧಕ್ಕೆ ಆಗಿದೆ ಅಂತ ಹೇಳಿ ಮಾನನಷ್ಟ ಮೊಕದ್ದಮೆಯನ್ನು ಎಸ್ ನಾರಾಯಣ್ ಅವರು ಹೂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀಬೇಕಿತ್ತು. ಆದರೆ ವಿಚಾರಣೆ ಮಾರ್ಚ್ 6ನೇ ತಾರೀಕಿಗೆ ಮುಂದೂಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಎಸ್ ನಾರಾಯಣ್ ಅವರೇ ಈ ದಾವೆ ಹೂಡಿದ್ದು ಅಂತ ಅಂದಮೇಲೆ ಬಹುಶಃ ಅವ್ರ ಪರವಾದಂಥ ವಕೀಲರು ಹಾಗೆ ಅವರು ಇವತ್ತು ಹಾಜರಾಗಿರ್ಬೇಕಾಗಿತ್ತು ಅಲ್ವಾ? ಅವ್ರು ಹಾಜರಾಗಿಲ್ಲದೆ ಇರೋ ಕಾರಣಕ್ಕೆ ಕೋರ್ಟಿಗೆ ಮುಂದೂಡಿದೆ ಅಂತ ಹೇಳಿ ಲಭ್ಯ ಆಗಿರೋ ಮಾಹಿತಿ. ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ರಮೇಶ್? ಮಲ್ದೇಶ್, ಇದು ಎಸ್ ನಾರಾಯಣ್ ಹಾಕಿರುವಂತ ಕೇಸ್ ಅಲ್ಲ. ಇದು ಗಣೇಶ್ ಅವರು 2008ರಲ್ಲಿ ಏನ್ ಕೇಸ್ ಅನ್ನು ದಾವೆಯನ್ನ ಹೂಡಿದ್ರು, ಆ ದಾವೆ ವಿಚಾರಣೆ ಇವತ್ತು ಕೋರ್ಟ್ ನಲ್ಲಿ ನಿಗದಿಯಾಗಿತ್ತು. ಅಂದ್ರೆ ಎಸ್ ನಾರಾಯಣ್ ಅವರು ಮೋಕ್ಷ ಕಂಪನಿ ವಿರುದ್ಧ, ಮೋಕ್ಷ ಅಗರಬತ್ತಿ ಏನಿದೆ ಅದರ ವಿರುದ್ಧ ದಾವೆಯನ್ನ 2008ರಲ್ಲೇ ಹೂಡಿದ್ರು. ಅವ್ರ ವಾದ ಏನಾಗಿತ್ತು ಅಂದ್ರೆ, ತನ್ನ ಅನುಮತಿ ಇಲ್ಲದೇನೆ ತನ್ನ ಚಿತ್ರವನ್ನ ಬಳಸ್ಕೊಳ್ಳಾಗ್ತಾ ಇದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅನ್ನುವಂತ ವಾದ ಅವ್ರದ್ದಾಗಿತ್ತು. ಆಗ ಮೋಕ್ಷಗೆ ಕೂಡ ಕೋರ್ಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿತ್ತು. ಆಮೇಲೆ ಮೋಕ್ಷ ಅವರು ಕೋರ್ಟ್ ಬಂದ ನಂತರ ಎಸ್ ನಾರಾಯಣ್ ಅವ್ರಿಗೂ ಇದರಲ್ಲಿ ಪ್ರತಿವಾದಿ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆಗ ಕೋರ್ಟ್ ಎಸ್ ನಾರಾಯಣ್ಗೂ ಕೂಡ ಥರ್ಡ್ ಪಾರ್ಟಿ ನೋಟಿಸ್ ಅನ್ನ ಇಶ್ಯೂ ಮಾಡಿತ್ತು. ಆದ್ರೆ ಥರ್ಡ್ ಪಾರ್ಟಿ ನೋಟಿಸ್ ಅನ್ನ ಇಟ್ಕೊಂಡು ಅವರ ವಕೀಲರು ಕೋರ್ಟ್ಗೆ ಹಾಜರಾಗಿ ಅಬ್ಜೆಕ್ಷನ್ಸ್ ನ ಹಾಕಿದ್ರು. ನನಗೂ ಈ ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಒಂದು ಅಬ್ಜೆಕ್ಷನ್ಸ್ ನ ಹಾಕಿದ್ರು. ಅದಾದ್ಮೇಲೆ ಅವರ ವಕೀಲರು ಕೋರ್ಟ್ಗೆ ಬರ್ಲಿಲ್ಲ. ಆ ನಂತರ ಮೋಕ್ಷ ಅವರು ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಹಾಕಿದ್ರು. ಹಾಕಿ ಎಸ್ ನಾರಾಯಣ್ ಅವ್ರನ್ನ ಇದರಲ್ಲಿ ಪ್ರತಿವಾದಿ ಮಾಡಬೇಕು, ಯಾಕೆಂದ್ರೆ ಅವ್ರದ್ದು ಅನುಮತಿನ ಪಡ್ಕೊಂಡು ನಾವು ಇದನ್ನ ಹಾಕಿದೀವಿ, ಈ ಚಿತ್ರವನ್ನ ಪ್ರಕಟ ಮಾಡಿದೀವಿ ಅಂತ ಹೇಳಿ ಅವ್ರು ಹೇಳಿದ್ರಿಂದ ಕೋರ್ಟ್ ಇತ್ತೀಚೆಗಷ್ಟೇ ಎಸ್ ನಾರಾಯಣ್ ಅವ್ರನ್ನ ಕೂಡ ಪ್ರತಿವಾದಿಯನ್ನಾಗಿಸಿ ಆದೇಶವನ್ನ ಮಾಡಿತ್ತು. ಹೀಗಾಗಿ ಮತ್ತೆ ಅವರಿಗೆ ಕೋರ್ಟ್ ಇಂದ ನೋಟಿಸ್ ಕೂಡ ಜಾರಿ ಆಗಿತ್ತು. ನೀವು ಕೋರ್ಟ್ಗೆ ಇವತ್ತು ಖುದ್ದಾಗಿ ಹಾಜರಾಗಬೇಕು, ಖುದ್ದಾಗಿ ನೀವಾದ್ರೂ ಹಾಜರಾಗಬೇಕು ಅಥವಾ ನಿಮ್ಮ ವಕೀಲರ ಮುಖಾಂತರನಾದ್ರೂ ನೀವು ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಇವತ್ತು ಎಸ್ ನಾರಾಯಣ್ ಅವರು ಕೋರ್ಟ್ಗೆ ಹಾಜರಾಗಲಿಲ್ಲ. ಹೀಗಾಗಿ ಇವತ್ತು ಗಣೇಶ್ ಪರ ವಕೀಲರು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿದ್ರು. ಏನಂದ್ರೆ ಗಣೇಶ್ ಯಾವುದೇ ರೀತಿಯಾದಂತ ದಾವೆಯನ್ನ ಎಸ್ ನಾರಾಯಣ್ ವಿರುದ್ಧ ಹೂಡಿಲ್ಲ.
ಯಾಕಂದ್ರೆ 2008ರಲ್ಲಿ ದಾವೆಯನ್ನ ಹೂಡಿದಾಗ ಕೇವಲ ಮೋಕ್ಷ ಅಗರಬತ್ತಿನ ಮಾತ್ರ ಪ್ರತಿವಾದಿಯನ್ನಾಗಿ ಮಾಡಿತ್ತು. ಆದ್ರೆ ಈಗ ಮೋಕ್ಷ ಅವರು ಎಸ್ನಾರಾಯಣ ಕೂಡ ಪ್ರತಿವಾದಿ ಮಾಡ್ಬೇಕು ಅಂತ ಹೇಳಿ ಮೋಕ್ಷ ಅವ್ರು ಕೇಳಿದ್ರಿಂದಾಗಿ ಕೋರ್ಟ್ ಮಾಡಿದೆ. ಆದ್ರೆ ಎಲ್ಲಾ ಕಡೆ ಈ ರೀತಿ ಏನು ಗಣೇಶ್ ಅವರೇನೆ ನಾರಾಯಣ್ ವಿರುದ್ಧ ನೋಟಿಸ್ ಇಶ್ಯೂ ಮಾಡ್ತಿದ್ದಾರೆ ಅನ್ನುವಂತ ಬರ್ತಾ ಇದು ಸುಳ್ಳು ಅನ್ನುವಂತ ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ರು. ಕೋರ್ಟ್ ಅದನ್ನ ಆಲಿಸಿ ಅದನ್ನ ಕೇಳಿ ಜಡ್ಜ್ ವಿಚಾರಣೆಯನ್ನ ಮಾರ್ಚ್ 6ನೇ ತಾರೀಕಿಗೆ ಮುಂದೂಡಿದ್ದಾರೆ. ಇದು ಮಾನನಷ್ಟ ಮೊಕದ್ದಮೆ ಕೇಸಲ್ಲ. ಯಾಕಂದ್ರೆ ಇದು ಈ ಒಂದು ವಿಷಯ ಬಂದ ನಂತರ ನಾರಾಯಣ್ ಅವರು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಹೇಳಿದ್ರು. ಹೀಗಾಗೇನೆ ಈ ಒಂದು ಸಬ್ಮಿಷನ್ ನ ಇವತ್ತು ಗಣೇಶ್ ಅವರ ಪರ ವಕೀಲರು ಮಾಡಿದ್ದಾರೆ. ಈ ಕೋರ್ಟ್ ಇಶ್ಯೂ ಮಾಡುವಂತ ನೋಟಿಸ್ಗೂ ತಮಗೂ ಗಣೇಶ್ಗೂ ಸಂಬಂಧ ಇಲ್ಲ ಅನ್ನುವಂತ ಒಂದು ವಾದ ಮಂಡನೆಯನ್ನ ಗಣೇಶ್ ಪರ ವಕೀಲರು ಕೋರ್ಟ್ ಮಾಡಿದ್ದಾರೆ. ಈ ಹಿಂದೆ ಈಗೇನು ನೋಟಿಸ್ ಇಶ್ಯೂ ಮಾಡಿದ್ರು ಎಸ್ನಾರಾಯಣ್ ಅವರು ಯಾವುದೇ ರೀತಿಯ ದಾವೆಯನ್ನು ಇದುವರೆಗೂ ಹೂಡಿಲ್ಲ. ಹೂಡೋದು ಹೂಡ್ತಾರೋ ಇಲ್ವೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ. ಆದ್ರೆ ಇವತ್ತು ಅವರು ಕೋರ್ಟಿಗೆ ಹಾಜರಾಗಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈ ಕೇಸ್ನ ಸಾಕ್ಷ್ಯ ವಿಚಾರಣೆ ಕೋರ್ಟ್ ನಲ್ಲಿ ನಡೆಯುತ್ತೆ. ಓಕೆ 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 ಥ್ಯಾಂಕ್ ಯು ರಮೇಶ್. ಹಾಗಾದ್ರೆ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದ್ದಂಥದ್ದು ಎಸ್ ನಾರಾಯಣ್ ಅವರು ಏನಾದರೂ ಡೆಫಾಮೇಷನ್ ಕೇಸ್ ಸಂಬಂಧಪಟ್ಟಂತೆ ಗಣೇಶ್ ಅವರಿಗೆ ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಅಂತೇಳಿ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಂಥ ಸ್ಪಷ್ಟತೆ ಇಲ್ಲ. ಆದರೆ ಗಣೇಶ್ ಅವರು ಆಗಿರ್ಬೋದು ಅಥವಾ ಅವ್ರ ಪರ ವಕೀಲರಾಗಿರ್ಬೋದು ಇಲ್ಲಿ ಎಸ್ ನಾರಾಯಣ್ ವಿಚಾರವಾಗಿ ಅವರಿಗೆ ಏನೇ ಖ್ಯಾತೆ ಇಲ್ಲ. ಆದರೆ ಇಲ್ಲಿ ಅಗರಬತ್ತಿ ಕಂಪನಿಯವರೇ ಇವರನ್ನ ಸೆಕೆಂಡ್ ಪಾರ್ಟಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಅಂತೇಳಿ ಲಭ್ಯ ಆಗಿರುವಂಥ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀಬೇಕಿತ್ತು. ಹಾಗೆ ಈಗ ಗಣೇಶ್ ಪರವಾದಂತಹ ವಕೀಲರು ಜುಬೇರ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜುಬೇರ್ ಅವರು ಇವತ್ತು ಏನೇನು ಆಗಬೇಕಿತ್ತು ಅಂತೇಳಿ ಬಹುಶಃ ನಾರಾಯಣ್ ಅವರ ವಿಚಾರವಾಗಿ ನಿಮ್ಗಾಗಿರ್ಬೋದು ಅಥವಾ ನಟ ಗಣೇಶ್ ಅವ್ರಿಗಾಗಿರ್ಬೋದು ಅವ್ರಿಗೆ ಯಾವುದೇ ರೀತಿಯಂತ ಅಸಮಾಧಾನ ಅಥವಾ ಕೋರ್ಟ್ಗೆ ತರಬೇಕು ಅನ್ನುವಂಥದ್ದು ಅಭಿಪ್ರಾಯ ಅಥವಾ ಇದು ವಿಚಾರ ಇಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಇರ್ಲಿಲ್ಲ. ಆಕ್ಚುಲಿ ಏನಾಗಿದೆ ಅಂದ್ರೆ 2008 ಅಲ್ಲಿ ಒಂದು ಸೂಟ್ ಫೈಲ್ ಮಾಡ್ತೀವಿ ಮೋಕ್ಷ ಅಗರಬತ್ತಿ ಅವ್ರ ಮೇಲೆ. ಓಕೆ. 2009 ಅಲ್ಲಿ ಮೋಕ್ಷ ಅಗರಬತ್ತಿ ಅವ್ರು ಬಂದು ಒಂದು ಅಪ್ಲಿಕೇಶನ್ ಹಾಕೋತಾರೆ ಎಸ್ ನಾರಾಯಣ್ ಥರ್ಡ್ ಪಾರ್ಟಿ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಅಂತ. ಓಕೆ. ಸೊ ಎಸ್ ನಾರಾಯಣ್ ಅವರು 2009 ಅಲ್ಲೇ ಬಂದು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ, ಅದು ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತ. ಓಕೆ. ಅದಾದ್ಮೇಲೆ 2015 ಅಲ್ಲಿ ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ ಎಸ್ ನಾರಾಯಣ್ ಇಂಪ್ಲೀಟ್ ಮಾಡಿ ಅಂತ. ಯಾರು? ಇಟ್ ಇಸ್ ನಾಟ್ ಫೈಲ್ಡ್ ಬೈ ಎನಿ ಗಣೇಶ ಇಸ್ ಕೌನ್ಸಿಲ್, ಫೈಲ್ಡ್ ಬೈ ಮೋಕ್ಷ ಅಗರಬತ್ತಿ. ಓಕೆ. ಸೊ ಅದಾದ್ಮೇಲೆ ಅದ್ರ ಮೇಲೆ ನೋಟಿಸ್ ಆಗುತ್ತೆ ಯಾರಿಗೆ? ಎಸ್ ನಾರಾಯಣ್ ಅವರಿಗೆ. ಓಕೆ. ಆ ನೋಟಿಸ್ ಈಗ ಎಸ್ ನಾರಾಯಣ್ ಆಗ್ಲಿ ಅವ್ರ ಕಡೆ ವಕೀಲರಾಗಿ ಬಂದು ಅಪಿಯರ್ ಆಗಿರಲ್ಲ. ಓಕೆ. ಸೊ ಅದನ್ನ ಟೇಕನ್ as ಕ್ಲೋಸ್ಡ್ ಅಂತ ಅಪ್ಲಿಕೇಶನ್ ವಿಲ್ ಬಿ ಅಲೌಡ್ ಅಂಡ್ ಇಟ್ ಈಸ್ ಅಲೌಡ್ ಆಲ್ಸೋ. ಓಕೆ. ಸೊ ಅಪ್ಲಿಕೇಶನ್ ಅಲೋ ಆದ್ಮೇಲೆ ಇವ್ರೇನ್ ಮಾಡ್ತಾರೆ, ಕೋರ್ಟ್ ನೋಟಿಸ್ ಇಶ್ಯೂ ಮಾಡ್ತಾರೆ, ಒನ್ ಮೋರ್ ನೋಟಿಸ್ ವಿಚ್ ವಾಸ್ ಇಶ್ಯೂಡ್ ಬೈ ದಿ ಡಿಫೆಂಡ್ ನಂಬರ್ 192, ದಟ್ ಮೀನ್ಸ್ ಮೋಕ್ಷ ಅಗರಬತ್ತಿ, ಓಕೆ, ನಾಟ್ ಬೈ ಎಸ್ ಗಣೇಶ್. ಓಕೆ. ಸೊ ಇವತ್ತು ಅಪಿಯರೆನ್ಸ್ ಅಂತ ಇತ್ತು, ಅವ್ರು ಬಂದು ಅವ್ರದ್ದು ಏನಾದ್ರು ವರ್ಷನ್ ಇದ್ರೆ ಹೇಳ್ಬೇಕಾಗಿತ್ತು ಅಂತ. ಬಟ್ ಅವ್ರು ಇವತ್ತು ಬಂದಿರ್ಲಿಲ್ಲ. ಕೋರ್ಟ್ ಅವರು ಅದನ್ನ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಮಾಡಿ ಈಗ 6/3ಗೆ ಪೋಸ್ಟ್ ಆಗಿದೆ ಸರ್. ಓಕೆ ಓಕೆ. ಬಹುಶಃ ಇವತ್ತು ಎಸ್ ನಾರಾಯಣ್ ಅವರು ಅಥವಾ ಅವ್ರ ಪರ ವಕೀಲರು ಬಂದು ಏನಾದ್ರು ಹೇಳಿಕೆ ನೀಡಿದ್ರೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಒಂದು ಫುಲ್ ಸ್ಟಾಪ್ ಬೀಳ್ತಿತ್ತೋ ಏನೋ ಅಲ್ವಾ? ಹೌದು ಅವ್ರು ಹೇಳ್ಬೋದಿತ್ತು. ಆಕ್ಚುಲಿ ಫುಲ್ ಸ್ಟಾಪ್ ಬಿದ್ದಿದೆ. 2008 ಅಲ್ಲಿ ಅವರೊಂದು ಲೆಟರ್ ಕೊಟ್ಟಿದ್ದಾರೆ, 2009 ಅಲ್ಲಿ ಬಂದು ಕೋರ್ಟ್ಗೆ ಹೇಳಿದ್ದಾರೆ. ಓಕೆ. ಬಟ್ ಈಗ ಅದನ್ನ ಮರ್ತೋಗಿದ್ದಾರೆ ಎಸ್ ನಾರಾಯಣ್ ಅವರು, ಗೊತ್ತಿಲ್ಲ ನಮಗೆ. ಮತ್ತೊಂದು ವಿಚಾರ ಜುಬೇರ್ ಅವರೇ, ಒಂದು ಸ್ಮಾಲ್ ಕನ್ಫ್ಯೂಷನ್ ಇದೆ. ಈಗ ಅವ್ರು ಏನಾದ್ರು ನನಗೆ ಗುರುದ್ರೋಹ ಮಾಡಿದ್ದಾರೆ ಅಥವಾ ಮಾನಸಿಕ ಹಿಂಸೆ ನೀಡ್ತಾ ಇದಾರೆ ಅಂತ ಹೇಳಿ ಎಸ್ ನಾರಾಯಣ್ ಅವ್ರು ಏನಾದ್ರು ಲಾಯರ್ ನೋಟಿಸ್ ಕಳಿಸಿದಾರ ಗಣೇಶ್ ಅವರಿಗೆ? ಇದಕ್ಕೆ ಸಂಬಂಧ ಅಲ್ಲಿ ಯಾವ ಬೇದಲ್ಲಿ ಕಳಿಸ್ತೀರಾ? ಗುರುದ್ರೋಹ ಅಂದ್ರೆ ಏನು? ಗುರುದ್ರೋಹ ಯಾವಾಗ ತರ ಬರುತ್ತೆ? ಗುರು ಯಾರು, ಶಿಷ್ಯ ಯಾರು? ಈಗ ಎಸ್ ನಾರಾಯಣ್ ಅವರು ಯಾವ ಫಿಲ್ಮ್ ಮಾಡಿದ್ದಾರೆ? ಚಲವಿನಿ ಚಿತ್ತರ ಒಂದೇ ಒಂದು ಫಿಲ್ಮ್ ಮಾಡಿದ್ದಾರೆ. ಇನ್ನ ಮುಂಚೆನೆ ಈಗ ಗಣೇಶ್ ಅವರು 3-4 ಫಿಲ್ಮ್ ಮಾಡಿರ್ಬೇಕು. ಹಲೋ, ಹೌದು. ಓಕೆ. ಆ ತರದ ನೋಟಿಸ್ ಏನಾದ್ರು ಬಂದಿರೋದು ಹೌದಾ ಜುಬೇರ್ ಅವರೇ? ಯಾವುದೇ ನೋಟಿಸ್ ಎಸ್ ನಾರಾಯಣ್ ಕಡೆಯಿಂದ ಇವತ್ತಿನವರೆಗೆ ಯಾವುದೇ ನೋಟಿಸ್ ನಮ್ಮ ಗಣೇಶ್ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಲ್ವಾ? ಓಕೆ. ಹೌದು. ಈಗ ಇನ್ನೊಂದು ಸರ್, ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಈಗ ಎಸ್ ನಾರಾಯಣ್ ಯಾವ ಬೇಸಲ್ಲಿ ನಮಗೆ ನೋಟಿಸ್ ಕಳಿಸ್ತಾರೆ ಗಣೇಶ್ಗೆ? ಯಾಕಂದ್ರೆ ಗಣೇಶ್ ಹ್ಯಾಸ್ ನಾಟ್ ಫೈಲ್ಡ್ ಕೇಸ್ ಅಗೇನ್ಸ್ಟ್ ಎಸ್ ನಾರಾಯಣ್. ಹೌದು. ಇಲ್ಲಿ ಎಸ್ ನಾರಾಯಣ್ ಪಾರ್ಟಿ ಮಾಡಿ ಅಂತ ಕೇಳಿದ್ರು ಮೋಕ್ಷ ಅಗರಬತ್ತಿ ಅವರು. ಇಫ್ ಎನಿ ಕ್ವಾರಿ ಅಂದ್ರೆ ಈ ಶುಡ್ ಹ್ಯಾವ್ ಫೈಲ್ಡ್ ಅಗೇನ್ಸ್ಟ್ ಮೋಕ್ಷ ಅಗರಬತ್ತಿ, ನಾಟ್ ಅಗೇನ್ಸ್ಟ್ ಗಣೇಶ್. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮಧ್ಯ ಅಂದ್ರೆ ಗಣೇಶ್ ಅವ್ರ ಜೊತೆಗೆ ಎಸ್ ನಾರಾಯಣ್ ಅವರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಆಗಿತ್ತಾ ಜುಬೇರ್ ಅವರೇ? ಇಲ್ಲ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಅಷ್ಟೇ. ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರೆ ಅವರು ಲೆಟರ್ ಕೊಡ್ತಾ ಇರ್ಲಿಲ್ಲ. ಲೆಟರ್ ಆಲ್ಸೋ ಇಶ್ಯೂಡ್ ಬೈ ದಿ ಎಸ್ ನಾರಾಯಣ್. ಓಕೆ. ಏನಂತ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಎಸ್ ನಾರಾಯಣ್ ಅವ್ರು ಲೆಟರ್ ಕೊಟ್ಟಿದ್ದಾರೆ 2007 ಡಿಸೆಂಬರ್ ಅಲ್ಲಿ. ಕರೆಕ್ಟ್. ಹೌದು. ಸೊ ಯಾವುದೇ ಡಿಸ್ಪ್ಯೂಟ್ ಗಣೇಶ್ ಮತ್ತೆ ಎಸ್ ನಾರಾಯಣ್ ಮಧ್ಯದಲ್ಲಿ ಇಲ್ಲ. ಸೊ ಗುರು ಮತ್ತೆ ಶಿಷ್ಯ ಗುರು ದ್ರೋಹ ಬರೋದೇ ಇಲ್ಲಲ್ಲ. ಹೌದು. ಥ್ಯಾಂಕ್ ಯು ಜುಬೇರ್ ಅವರೇ, ಥ್ಯಾಂಕ್ ಯು ಟಿವಿ9 ಜೊತೆ ಮಾತನಾಡಿದ್ಕೆ.